ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ತಮಗೇನಾದ್ರು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ ಇಷ್ಟ ಆದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಮನೆಯಲ್ಲಿ ಅಥವಾ ಎಲ್ಲರೂ ಹೋದಾಗ ನಮಗೆ ಸೊಳ್ಳೆ ಕಾಟ ಅಂತ ಅಂದಾಗ ಸಾಮಾನ್ಯವಾಗಿ ನಾವು ಬಳಸುವಂಥದ್ದು ಬಂದು ಸೊಳ್ಳೆ ಕಾಯಿಲ್, ಹೌದಲ್ವಾ? ಸೊ ಅದು ಎಷ್ಟು ನಿಮಗೆ ಡೇಂಜರಸ್ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಆಲ್ರೆಡಿ ಸುಮಾರು ಜನಕ್ಕೆ ಇದ್ರ ಬಗ್ಗೆ ಐಡಿಯಾ ಇರ್ಬೋದು, ಸುಮಾರು ಜನಕ್ಕೆ ಕೆಲವೊಂದಷ್ಟು ಕನ್ಫ್ಯೂಷನ್ಸ್ ಕೂಡ ಇರಬಹುದು. ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾತಾಡೋಣ ಬನ್ನಿ. ನಿಮ್ಮ ಶ್ವಾಸಕೋಶಕ್ಕೆ ಸಿಗರೇಟ್ಗಿಂತ ಸೊಳ್ಳೆ ಕಾಯಿಲೆ ತುಂಬಾನೇ ಹೆಚ್ಚು ಅಪಾಯಕಾರಿ ಅಥವಾ ಹಾನಿಕಾರ ಅಂತ ಹೇಳ್ಬೋದು. ಇತ್ತೀಚೆಗೆ ಡೆಂಗ್ಯೂ, ಮಲೇರಿಯಾ, ಚಿಕನ್ ಗುನ್ಯಾ ಸೇರಿದಂತೆ ನಾನಾ ರೀತಿಯ ಜ್ವರಕ್ಕೆ ತುತ್ತಾಗುತ್ತಿರುವ ಜನರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಈ ರೋಗಗಳು ಸೊಳ್ಳೆ ಕಡಿತದಿಂದಲೇ ಬರುವುದರಿಂದ ಆರೋಗ್ಯ ಕಾಪಾಡಿಕೊಳ್ಳುವುದು ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ಈ ವಿವಿಧ ರೀತಿಯ ಜ್ವರ ಮತ್ತು ನಾನಾ ರೀತಿಯ ಸಮಸ್ಯೆಗಳನ್ನು ತಡೆಗಟ್ಟಲು ಹಲವಾರು ಕ್ರಮಗಳನ್ನು ತೆಗೆದುಕೊಳ್ಳುವುದು ಕೂಡ ಅನಿವಾರ್ಯ. ಅದರಲ್ಲಿಯೂ ವಿಶೇಷವಾಗಿ ಸೊಳ್ಳೆಗಳನ್ನು ನಿಯಂತ್ರಿಸಲು ಅನೇಕ ಸಲಹೆಗಳಿವೆ. ಅವುಗಳಲ್ಲಿ ಒಂದು ಸೊಳ್ಳೆ ಕಾಯಿನ್ಗಳನ್ನು ಮನೆಗಳ ವಿವಿಧ ಮೂಲೆಗಳಲ್ಲಿ ಹಚ್ಚಿಡೋದು. ಇದರಿಂದ ಬರುವ ಹೊಗೆಗೆ ಸೊಳ್ಳೆಗಳನ್ನು ನಿಯಂತ್ರಿಸುತ್ತದೆ. ಅಲ್ಲದೆ ಈ ಹೊಗೆಯು ಮನೆಯಿಂದ ಸೊಳ್ಳೆಗಳನ್ನು ಹೊರಹಾಕಲು ಕೂಡ ಸಹಾಯ ಮಾಡುತ್ತೆ ಎಂಬುದು ನಮ್ಮ ನಂಬಿಕೆ. ಇದರಲ್ಲಿ ಅನೇಕ ರೀತಿಯ ಸೋಂಕು ನಿವಾರಕ ರಾಸಾಯನಿಕಗಳನ್ನು ಬಳಸಲಾಗುತ್ತದೆ. ಹಾಗಿದ್ದರೆ ಕಾಯಿಲೆಗಳಿಂದ ಬರುವ ಹೊಗೆ ಮನುಷ್ಯರಿಗೆ ಅಪಾಯಕಾರಿನ, ಅಂದ್ರೆ ಕಾಯಿಲಿಂದ ಬರುತ್ತಲ್ವಾ ಆ ಒಂದು ಹೊಗೆ ಮನುಷ್ಯರಿಗೆ ಅಪಾಯಕಾರಿನ ಅಂತ ಕೇಳೋದಾದ್ರೆ ಅದನ್ನ ತಜ್ಞರು ಇದನ್ನ ಹಚ್ಚಬಾರ್ದು ಅಂತ ನಮಗೆ ಒಂದು ಎಚ್ಚರಿಕೆಯನ್ನ ನೀಡ್ತಾರೆ. ಅದೇನಕ್ಕೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮಳೆಗಾಲ ಆರಂಭವಾಗಿ ಮುಗಿಯುವ ಹಂತಕ್ಕೆ ಬಂದಿದ್ದರೂ ಕೂಡ ಈ ಕಲೋಕೋಚಿತ ರೋಗಗಳು ಹಾವಳಿ ಕಡಿಮೆಯಾಗಿಲ್ಲ, ಬದಲಾಗಿ ದಿನೇ ದಿನೇ ಹೆಚ್ಚುತ್ತಿದೆ. ಅದರಲ್ಲಿಯೂ ಈ ಸಮಯದಲ್ಲಿ ಸೊಳ್ಳೆಗಳ ಸಂತಾನೋತ್ಪತ್ತಿ ಕೂಡ ಹೆಚ್ಚಾಗುವುದರಿಂದ ಡೆಂಗ್ಯೂ, ಮಲೇರಿಯಾ, ಚಿಕನ್ ಗುನ್ಯಾ ಸೇರಿದಂತೆ ನಾನಾ ರೀತಿಯ ಜ್ವರಕ್ಕೆ ತುತ್ತಾಗುತ್ತಿರುವವರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಈ ರೋಗಗಳು ಸೊಳ್ಳೆ ಕಡಿತದಿಂದಲೇ ಬರುವುದರಿಂದ ಆರೋಗ್ಯ ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಈ ವಿವಿಧ ರೀತಿಯ ಜ್ವರ ಮತ್ತು ನಾನಾ ರೀತಿಯ ಸಮಸ್ಯೆಗಳನ್ನು ತಡೆಗಟ್ಟಲು ಹಲವಾರು ಕ್ರಮಗಳನ್ನು ತೆಗೆದುಕೊಳ್ಳುವುದು ಅನಿವಾರ್ಯ. ಅದರಲ್ಲಿಯೂ ವಿಶೇಷವಾಗಿ ಸೊಳ್ಳೆಗಳನ್ನು ನಿಯಂತ್ರಿಸಲು ಅನೇಕ ಸಲಹೆಗಳಿವೆ. ಅವುಗಳಲ್ಲಿ ಒಂದು ಸೊಳ್ಳೆ ಕಾಯಿಲ್ಗಳನ್ನು ಮನೆಗಳ ವಿವಿಧ ಮೂಲೆಗಳಲ್ಲಿ ಹಚ್ಚಿಡೋದು. ಇದರಿಂದ ಬರುವ ಹೊಗೆ ಸೊಳ್ಳೆಗಳನ್ನು ನಿಯಂತ್ರಿಸುತ್ತದೆ. ಅಲ್ಲದೆ ಈ ಹೊಗೆಯು ಮನೆಯಿಂದ ಸೊಳ್ಳೆಗಳನ್ನು ಹೊರಹಾಕಲು ಸಹಾಯ ಮಾಡುತ್ತದೆ ಎಂಬುದು ನಮ್ಮ ನಂಬಿಕೆ. ಇದರಲ್ಲಿ ಅನೇಕ ರೀತಿಯ ಸೋಂಕು ನಿವಾರಕ ರಾಸಾಯನಿಕಗಳನ್ನು ಬಳಸಲಾಗುತ್ತದೆ. ಹಾಗಿದ್ದರೆ ಕಾಯಿಲ್ಗಳಿಂದ ಬರುವ ಹೊಗೆ ಮನುಷ್ಯರಿಗೆ ಅಪಾಯಕಾರಿಯೇ ಅಂತ ತಜ್ಞರು ಇದನ್ನ ಎಚ್ಚರಿಸ್ತಾರೆ. ಹಾಗಾದ್ರೆ ಆರೋಗ್ಯಕ್ಕೆ ಯಾಕೆ ಅದು ಒಳ್ಳೆಯದಲ್ಲ ಅಂತ ನಾವು ನೋಡೋದಾದ್ರೆ, ಸೊಳ್ಳೆ ಕಾಯಿಲಿಂದ ಬರುವ ಹೊಗೆಯು ಆರೋಗ್ಯಕ್ಕೆ ಗಂಭೀರ ಹಾನಿಯನ್ನುಂಟು ಮಾಡುತ್ತದೆ ಎಂದು ಆರೋಗ್ಯ ತಜ್ಞರು ಹೇಳ್ತಾರೆ. ಈ ಹೊಗೆ ತೆಗೆದುಕೊಳ್ಳುವುದು ಸಿಗರೇಟ್ಗಳನ್ನು ಸೇದುವುದಕ್ಕೆ ಸಮಾನವೆಂದು ಹೇಳಲಾಗುತ್ತೆ. ಯಾಕಂದ್ರೆ ಈ ಕಾಯಿಲ್ನಲ್ಲಿ ಅನೇಕ ರೀತಿಯ ರಾಸಾಯನಿಕಗಳನ್ನು ಉಪಯೋಗಿಸಲಾಗಿರುತ್ತದೆ. ಸೊಳ್ಳೆಗಳಿಂದ ಬರುವ ಹೊಗೆ ನೇರವಾಗಿ ಶ್ವಾಸಕೋಶವನ್ನು ತಲುಪುವುದರಿಂದ ದೇಹಕ್ಕೆ ಹಾನಿ ಉಂಟು ಮಾಡುತ್ತದೆ. ಅಷ್ಟು ಮಾತ್ರವಲ್ಲ, ಇವು ದೀರ್ಘಕಾಲೀನ ಪರಿಣಾಮಗಳನ್ನು ಬೀರುತ್ತವೆ. ಇದರಿಂದ ಭವಿಷ್ಯದಲ್ಲಿ ಉಸಿರಾಟದ ಸಮಸ್ಯೆಗೆ ಕಾರಣವಾಗಬಹುದು. ಕೆಲವರಲ್ಲಿ ಅಸ್ತಮ ಬರಬಹುದು. ಅದು ಅಲ್ಲದೆ ಹೆಚ್ಚಿನ ಜನರಿಗೆ ಚರ್ಮದ ಅಲರ್ಜಿ ಕೂಡ ಆಗಬಹುದು. ಈ ಹೊಗೆ ಬಹಳ ವಿಷಕಾರಿಯಾಗಿರುವುದರಿಂದ ಮೆದುಳಿಗೂ ಹಾನಿ ಮಾಡುತ್ತದೆ ಎಂದು ಡಾಕ್ಟರ್ಸ್ ಕೂಡ ಹೇಳ್ತಾರೆ. ಪರಿಸರಕ್ಕೆ ಹಾನಿಕಾರಕ. ಹೌದು, ಸೊಳ್ಳೆ ಕಾಯಿಲ್ಗಳು ಪರಿಸರದ ಮೇಲೂ ಕೆಟ್ಟ ಪರಿಣಾಮವನ್ನ ಬೀರ್ತವೆ. ಇದರಿಂದ ಬರುವ ವಿಷಕಾರಿ ಹೊಗೆ ಗಾಳಿಯನ್ನು ಕಲುಷಿತಗೊಳಿಸುತ್ತದೆ. ಆ ಗಾಳಿ ನಮ್ಮೊಳಗೆ ಹೋಗಿ ನಾನಾ ರೀತಿಯ ಸಮಸ್ಯೆಗೆ ಕೂಡ ಕಾರಣ ಆಗುತ್ತೆ. ಹಾಗಾಗಿ ಇದನ್ನ ಬಳಸೋದ್ರಿಂದ ಉತ್ತಮ ಅಲ್ಲ ಅಂತ ಕೂಡ ಹೇಳ್ಬೋದು. ಇದನ್ನ ಎಲ್ಲಿಯಾದರೂ ಮುಟ್ಟಿ ಕೈಗಳನ್ನು ತೊಳೆದುಕೊಂಡರೆ ಅದು ಜಲಮಾಲಿನ್ಯ ಕೂಡ ಆಗಬಹುದು. ಇನ್ನು ಸೊಳ್ಳೆಗಳನ್ನು ತಡೆಯಲು ಸುರಕ್ಷಿತ ಆಯ್ಕೆ ಯಾವುದು ಅಂತ ನೋಡೋದಾದ್ರೆ, ನೀವು ಸೊಳ್ಳೆಗಳನ್ನು ತಡೆಯಲು ಕಾಯಿಲ್ ಬಳಸುವ ಬದಲು ಅನೇಕ ಸುರಕ್ಷಿತ ಆಯ್ಕೆಗಳನ್ನು ಹುಡುಕಬಹುದು. ಪ್ರಸ್ತುತ ಮಾರುಕಟ್ಟೆಯಲ್ಲಿ ಅನೇಕ ರೀತಿಯ ಸೊಳ್ಳೆ ಬ್ಯಾಟ್ ಮತ್ತು ಯಂತ್ರಗಳು ಲಭ್ಯವಿದೆ. ಅವುಗಳ ಮೂಲಕ ಪರಿಸರಕ್ಕೆ ಹಾನಿಯಾಗದಂತೆ ಸೊಳ್ಳೆಗಳ ಹಾವಳಿಯನ್ನು ತಡೆಯಬಹುದು. ಇದಲ್ಲದೆ ಮಲಗುವಾಗ ಸೊಳ್ಳೆ ಪರದೆಗಳನ್ನು ಬಳಸಿ. ಇದು ಸುರಕ್ಷಿತ ಆಯ್ಕೆಯಾಗಿದ್ದು ಯಾರಿಗೂ ಯಾವುದೇ ರೀತಿಯ ಅಪಾಯವಿಲ್ಲ. ಇದಲ್ಲದೆ ಮನೆ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ. ಎಲ್ಲಿಯೂ ನೀರು ನಿಲ್ಲದಂತೆ ನೋಡಿಕೊಳ್ಳಿ. ಈ ಮೂಲಕ ಜೀವಕ್ಕೆ ಅಪಾಯಕಾರಿಯಾದ ಸೊಳ್ಳೆಗಳನ್ನು ನಾವು ಕೂಡ ತಡೆಗಟ್ಟಬಹುದು. ಹಾಗೆ ಈ ಒಂದು ಆಯ್ಕೆ ಅನ್ನೋದು ತುಂಬಾನೇ ಬೆಸ್ಟ್
ಬೆಸ್ಟ್ ಆಯ್ಕೆ ಅಂತ ಕೂಡ ಹೇಳ್ಬೋದು. ಸೊ ನೀವು ಇನ್ಮೇಲೆ ಯಾವ ಆಯ್ಕೆಯನ್ನು ಆರಿಸ್ಕೊಳ್ತೀರಾ, ಹಾಗೆ ಹೇಗಿರ್ತೀರಾ ಅನ್ನೋದನ್ನು ಕೂಡ ಕಮೆಂಟಲ್ಲಿ ಶೇರ್ ಮಾಡಿ, ಓಕೆನಾ. ಹಾಗೆ ಇವತ್ತಿನ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.